ಒಕ್ಕೊಟ್ಟಿದ್ದು ಇಲ್ಲೇ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇದನ್ನು ಬಂದ್ ಮಾಡಿಸ್ರಪ್ಪ, ಇದೆಲ್ಲ ಸರಿಯಾಗಿ ಪರಿಷ್ಕರಣೆ ಮಾಡಿಸ್ರಿ. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಆಯಿತು, ಕಟ್ ಆಗ್ತಾ ಇದ್ದಾರೆ. ಒಂದು ಮನೆಯಲ್ಲೇ ನೂರಾರು ಜನರು ಮತದಾರರು ಬರ್ತಾಯಿದ್ದಾರೆ. ಯಾಕೆ ಇದು ಹಂಗೆ ಅಂತ ಕೇಳಿದ್ರೆ, ಇಲ್ಲರಿ ಅವ್ರ ಮನೆಗಳಿಲ್ಲಪ್ಪ, ಬಾಯಿ ಮೇಲೆ ಇರುತ್ತೆ ಜನ ಅಂತ ಹೇಳೋಕ್ಕೆ ಕೊಡುವಂಥ ಪ್ರಯತ್ನವನ್ನು ಜ್ಞಾನೇಶ್ ಕುಮಾರ್ ಅವ್ರು ಮಾಡ್ತಾಯಿದ್ದಾರೆ. ಏನಿದೆಲ್ಲ EVM ಸರಿ ಇಲ್ಲ, ಅದಕ್ಕೆ VVPAT ಇಲ್ಲ. ಅದ್ರ ಜೊತೆಗೀಗ SIR ಅಂತಂದು ಪೂರ್ತಿಯಾಗಿ ಮುಸ್ಲಿಮ್ಗಳೇ ಒಳನುಸುಳುಕೋರರು ಅಂತೇಳಿ. ಒಳನುಸುಳುಕೋರರು ಹೆಂಗೆ ಬಂದರು ಒಳಗೆ, ಯಾರು ತೊಗೊಂಬಂದರು ಅವ್ರನ್ನ? ಕಳೆದ 12 ವರ್ಷಗಳಿಂದ BJP ಸರ್ಕಾರ ಇರೋ ಮುಂದೆ ಬಾರ್ಡರ್ ಮೇಲೆ ಮಿಲಿಟ್ರಿ ಏನು ಮಾಡ್ತಾಯಿತ್ತು ಅನ್ನೋ ಪ್ರಶ್ನೆಗಳು ಉತ್ತರ ಇಲ್ಲ. ಮೊದಲು ಬಂದಿದ್ದವ್ರು ಇದ್ದಾರೆ, ಏನೇನು ಒಟ್ಟು ಕಾರಣಗಳು ಹೇಳಿ ಅದನ್ನು UCC ಅಂಡರ್ನಲ್ಲಿ ಮಾಡಬೇಕಾಗಿತ್ತು, ಎನ್ಕ್ವೈರಿ ಮಾಡೋದು ಬಿಟ್ಟು ಈ ಇಲೆಕ್ಷನ್ ಕಮಿಷನ್ ಮೂಲಕ ಒಂದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರು ಸಹಿತ ಮತ್ತೇನಿದ್ರು ಅವ್ರು ಕಿತ್ತಾಕುವಂಥದ್ದು. ಮತ್ತು ಎಷ್ಟೋ ಜನ ಬಾಡಿಗೆ ಮನೆ ಬದುಕ್ತಾ ಇರ್ತಾರೆ, ಇಲ್ಲಿ ಒಂದೇ ಕಡೆ ಹೋಗ್ತಾ ಇರ್ತಾರೆ, ಮಾಡ್ತಿರ್ತಾರೆ. ಅಡ್ಜಸ್ಟ್ಮೆಂಟು ನಾವು ಮಾಡ್ಕೊಳ್ಬೇಕಾಗ್ತದೆ. ಒಂದು ಊರಿನ ಮತ್ತೊಂದು ದುಡ್ಡಿಗೆ ಹೋಗ್ತಾ ಇರ್ತಾರೆ. ಅಂಥವ್ರ ಸತಿ ಕೆಲವೊಂದು ಕಟ್ಟಾಗಿದ್ದಾವೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ಇದನ್ನೆಲ್ಲ ಗಮನಿಸಿದಾಗ ಕರ್ನಾಟಕದಲ್ಲಿ ಮುಂಬರುವ ಎಲೆಕ್ಷನ್ 2022 ಬರುವಂಥದ್ದು ಅಷ್ಟರೊಳಗೆ ಇಲ್ಲೂ ಬೇಕಾದಾಗ್ಬೋದು ಅಂತೇಳಿ. ಇಲ್ಲ ವೆಸ್ಟ್ ಬೆಂಗಾಲ್ದ್ರೆ ಹೇಳಿದ್ದೀವಿ 66 ಲಕ್ಷ ಜನರ ಮತದಾರರು ಕಟ್ಟಾಗಿದ್ದಾರೆ. ಅವರೆಲ್ಲ ಕಡೆ ಹೇಳ್ತಾ ಇದ್ದಾರೆ. ಪಾಪದಲ್ಲಿ ಮ್ಯಾಕ್ಸಿಮಮ್ ಜನ ಡಿಮಾಂಡ್ ಮಾಡ್ತಾಯಿದ್ದಾರೆ, ಇದನ್ನು ಕ್ವೈರ್ ಆಗಲಿ ಕೋರ್ಟಿಗೆ ಹೋಗ್ತಾಯಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾಯಿದ್ದಾರೆ, ಅದು ಮಾಡ್ತಾಯಿಲ್ಲ.